Eli Cohen, who managed to infiltrate into the highest levels of the Syrian government and military. Of Israel's most famous spy, Eli Cohen. Do you consider yourself a patriot? I love this country with all my might. ಎಲಿ ಕೋಹೆನ್ ಡಿಸೆಂಬರ್ 26, 1924ರಲ್ಲಿ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದರು. ಅವರ ಕುಟುಂಬವು ಉತ್ತಮ ಅವಕಾಶಗಳನ್ನು ಮತ್ತು ಸುರಕ್ಷಿತ ಪರಿಸರವನ್ನು ಹುಡುಕುತ್ತಾ ಅಲೆಪ್ಪೋ, ಸಿರಿಯಾದಿಂದ ಈಜಿಪ್ಟ್ಗೆ ಬಂದಿತ್ತು. ಕೋಹೆನ್ ಒಳ್ಳೆ ಎಜುಕೇಶನ್ ಪಡೆದು ಮತ್ತು ಈತನಿಗೆ ಅರಾಬಿಕ್, ಇಂಗ್ಲಿಷ್, ಫ್ರೆಂಚ್ ಭಾಷೆಗಳು ಗೊತ್ತಿದ್ದು ಫ್ಲೂಯೆನ್ಸಿಯಿಂದ ಮಾತನಾಡತೊಡಗಿದರು. ಇದು ಇಸ್ರೇಲ್ ಗುಪ್ತಚರ ನೇಮಕಾತಿಗೆ ಬಹಳ ಅಟ್ರಾಕ್ಟಿವ್ ಆಗಿತ್ತು. 1949ರಲ್ಲಿ ಇಸ್ರೇಲ್ ರಾಜ್ಯ ಸ್ಥಾಪನೆ ನಂತರ ಕೋಹೆನ್ ಅವರ ಕುಟುಂಬ ಇಸ್ರೇಲ್ಗೆ ತೆರಳಿತು. ಇದು ಅವರ ಜೀವನದ ಪ್ರಮುಖ ತಿರುವು ಆಗಿತ್ತು. ಇವರು ಸ್ಪೈ ಆಗಕ್ಕಿಂತ ಮುಂಚೆ ವಿವಿಧ ಉದ್ಯೋಗಗಳಲ್ಲಿ ಕೆಲಸ ಮಾಡಿದರು. ಇವರು ಅಕೌಂಟಿಂಗ್ ಮತ್ತು ಜಿಯೋನಿಸ್ಟ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು, ಇದರಿಂದ ಅವರ ದೇಶಭಕ್ತಿ ಮತ್ತು ಹೊಸ ದೇಶಕ್ಕೆ ಸೇವೆ ಸಲ್ಲಿಸಲು ಇಚ್ಛೆ ಹೆಚ್ಚಾಯಿತು. ಕೋಹೆನ್ ಅವರ ಎಕ್ಸೆಪ್ಷನಲ್ ಸ್ಕಿಲ್ಸ್ ಮತ್ತು ಬ್ಯಾಕ್ಗ್ರೌಂಡ್ ನಿಂದಾಗಿ ಇಸ್ರೇಲ್ ಗುಪ್ತಚರ ಏಜೆನ್ಸಿಗೆ ನೇಮಕವಾಯಿತು. ಕೋಹೆನ್ ಅರಾಬಿಕ್ನಲ್ಲಿ ಆಳವಾದ ಜ್ಞಾನ ಮತ್ತು ಅರಬ್ ಕಲ್ಚರ್ ತಂತ್ರವನ್ನು ಹೊಂದಿರುವುದರಿಂದ ಶ್ರೇಷ್ಠ ನೇಮಕಾತಿಗಾಗಿ ಗುರುತಿಸಲಾಯಿತು. ಇವರ ಅಬಿಲಿಟಿ ಏನಂದ್ರೆ ಅರಬ್ ಜಗತ್ತಲ್ಲಿ ಈಸಿಯಾಗಿ ಬ್ಲೆಂಡ್ ಆಗ್ತಿದ್ರು. ಸೊ ಹಾಗಾಗಿ ಅಂಡರ್ ಕವರ್ ವರ್ಕ್ಗೆ ಐಡಿಯಲ್ ಕ್ಯಾಂಡಿಡೇಟ್ ಆಗಿದ್ರು. ಮಿಷನ್ಗೆ ಕಳಿಸುವ ಮುಂಚೆ ಕೋಹೆನ್ ಅವರು ಹಾರ್ಡ್ ಟ್ರೈನಿಂಗ್ ನಲ್ಲಿ ತೊಡಗಿಸಿಕೊಂಡರು. ಅದು ಯಾವ್ದಾವ್ದಪ್ಪ ಅಂದ್ರೆ ಎಸ್ಪಿಯೋನೇಜ್ ಟೆಕ್ನಿಕ್ಸ್, ಸೆಕ್ಯೂರ್ ಕಮ್ಯುನಿಕೇಶನ್ಸ್, ಕೌಂಟರ್ ಸರ್ವೆಲೆನ್ಸ್ ಮೆಥಡ್ಸ್ ಮತ್ತು ಫಾಲ್ಸ್ ಐಡೆಂಟಿಟಿ ಮೇಂಟೈನ್ ಮಾಡೋದು. ಅವರು ಅಂಡರ್ ಕವರ್ ವರ್ಕ್ ನಲ್ಲಿ ಬರುವ ಸ್ಟ್ರೆಸ್ ಮತ್ತು ಡೇಂಜರ್ಸ್ ಅನ್ನು ಹ್ಯಾಂಡಲ್ ಮಾಡಲು ಟ್ರೈನ್ಡ್ ಪಡೆದಿದ್ರು. ಅವರ ಕವರ್ ಸ್ಟೋರಿ ಹೇಗೆ ಕೇರ್ಫುಲ್ ಆಗಿ ಕ್ರಾಫ್ಟ್ ಮಾಡಿದ್ರು ಅಂದ್ರೆ ಕೋಹೆನ್ಗೆ ಕಮೇಲ್ ಅಮೀನ್ ತಬೀತ್ ಅಂತ ಅಲಿಯಾಸ್ ಕೊಟ್ಟಿದ್ರು. ಸಿರಿಯನ್ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಮತ್ತು ಅವರಿಗೆ ಇನ್ಫ್ಲೂಯೆನ್ಷಿಯಲ್ ಕನೆಕ್ಷನ್ ಸಿರಿಯಾದಲ್ಲಿ ಇತ್ತು. ಈ ಪರ್ಸೋನಾ ಕ್ರಿಯೇಟ್ ಮಾಡಿದ್ದು ಅವರಿಗೆ ಹೈ ಲೆವೆಲ್ ಇಂಡಿವಿಜುವಲ್ ಮತ್ತು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಕ್ಸೆಸ್ ಪಡೆಯೋಕೆ. ಕೋಹೆನ್ 1962ರಲ್ಲಿ ಬಂದು ಕಮೇಲ್ ಅಮೀನ್ ತಬೀತ್ ಅನ್ನೋ ಕವರ್ ನ ಬಿಲ್ಡ್ ಮಾಡಲು ಆರಂಭಿಸಿದ್ರು. ಅವರು ಬಿಸಿನೆಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಲ್ಯಾವಿಶ್ ಪಾರ್ಟೀಸ್ ಗಳನ್ನು ಹೋಸ್ಟ್ ಮಾಡಿ ರಾಜಕೀಯ ಮತ್ತು ಸೈನಿಕ ವ್ಯಕ್ತಿಗಳೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಂಡರು. ಅವರ ಐಶ್ವರ್ಯ ಮತ್ತು ಸಂಪರ್ಕಗಳು ಅವರಿಗೆ ನಂಬಿಕೆ ಪಡೆಯಲು ಮತ್ತು ಅವಕಾಶಗಳನ್ನು ಪಡೆಯಲು ಸಹಾಯ ಮಾಡಿತು. ಸಿರಿಯನ್ ಸಮಾಜದಲ್ಲಿ ಬೆರೆತು ಹೋಗುವ ಕೋಹೆನ್ ಅವರ ಸಾಮರ್ಥ್ಯ ಮತ್ತು ಅಕ್ಷರಕ್ಷ ವ್ಯಕ್ತಿತ್ವ ಅವರಿಗೆ ಅಮೂಲ್ಯ ಮಾಹಿತಿಯನ್ನು ಸಂಗ್ರಹಿಸಲು ಅವಕಾಶ ನೀಡಿತು. ಅವರು ಸಿರಿಯಾದ ಮಿಲಿಟರಿ ಪೊಸಿಷನ್ಸ್, ಡಿಫೆನ್ಸ್ ಪ್ಲಾನ್ಸ್ ಮತ್ತು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ವರದಿ ಮಾಡಿದರು. ವಿಶೇಷವಾಗಿ ಸಿರಿಯನ್ ಫೋರ್ಸಸ್ ನ ಮಿಲಿಟರಿ ಸ್ಟ್ರಾಟಜೀಸ್ ಬಗ್ಗೆ ಮಾಹಿತಿ ಕಲೆ ಹಾಕಿದರು. 1967ರ 6 ದಿನಗಳ ಯುದ್ಧದ ಸಮಯದಲ್ಲಿ ಕೋಹೆನ್ ಅವರ ಇಂಟೆಲಿಜೆನ್ಸ್ ಬಹಳ ಕ್ರೂಷಿಯಲ್ ಆಗಿತ್ತು. 1963ರಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿರುವ ಸಿರಿಯನ್ ಇಂಟೆಲಿಜೆನ್ಸ್ ಕೊಲೊನಲ್ ಅಹಮದ್ ಸೂಡಾನಿ ಕೋಹೆನ್ ರನ್ನ ಟ್ರಸ್ಟ್ ಮಾಡ್ತಿರ್ಲಿಲ್ಲ. ಕೋಹೆನ್ 1964ರ ನವೆಂಬರ್ನಲ್ಲಿ ಇಸ್ರೇಲ್ಗೆ ತನ್ನ ರಹಸ್ಯ ಭೇಟಿಯ ಸಂದರ್ಭದಲ್ಲಿ ಮೊಸಾದ್ಗೆ ಪತ್ತೆಯಾಗುವ ಭೀತಿಯನ್ನು ವ್ಯಕ್ತಪಡಿಸಿದರು ಮತ್ತು ಸಿರಿಯಾದಲ್ಲಿ ತನ್ನ ಅಂಡರ್ವರ್ಕ್ ಅಸೈನ್ಮೆಂಟ್ ಕೆಲಸವನ್ನು ಮುಗಿಸಲು ಬಯಸಿದರು. ಆ ಭೇಟಿ ಆಗುವ ಪರ್ಪಸ್ ಏನಂದ್ರೆ ಇಂಟೆಲಿಜೆನ್ಸ್ ಪಾಸ್ ಮಾಡುವುದು ಮತ್ತು ತಮ್ಮ 3ನೇ ಮಗುವಿನ ಜನನವನ್ನು ನೋಡಲು ಅವಕಾಶ ಕಲ್ಪಿಸುವುದು. ಇದಾದರೂ ಇಸ್ರೇಲ್ ಗುಪ್ತಚರ ಸಂಸ್ಥೆಯವರು ಇನ್ನೊಮ್ಮೆ ಸಿರಿಯಾಕ್ಕೆ ಹಿಂತಿರುಗಲು ಕೇಳಿದರು. ಹೊರಡುವ ಮೊದಲು ಕೋಹೆನ್ ತನ್ನ ವೈಫ್ ಬಳಿ ಇದು ನನ್ನ ಲಾಸ್ಟ್ ಟ್ರಿಪ್ ಅಂತ ಹೇಳಿ ಹೊರಟರು. 1965ರ ಜಾನ್ವರಿಯಲ್ಲಿ ಸಿರಿಯನ್ ಅಫಿಷಿಯಲ್ಸ್ ಸೋವಿಯತ್ ತಯಾರಿಸಿದ ಟ್ರ್ಯಾಕಿಂಗ್ ಡಿವೈಸ್ ಅನ್ನು ಬಳಸಿ ಹೈ ಲೆವೆಲ್ ಸ್ಪೈ ಅನ್ನು ಹುಡುಕಲು ಆರಂಭಿಸಿದರು. ಅವರು ಕ್ಲೂ ಸಿಗ್ಬೋದಾ ಅಂತ ರೇಡಿಯೋ ಸೈಲೆನ್ಸ್ ಅಬ್ಸರ್ವ್ ಮಾಡಲು ಚಿಂತಿಸಿದರು. ಯಾಕೆಂದ್ರೆ ಯಾವ್ದಾದ್ರೂ ಇಲ್ಲಿಗಲ್ ಟ್ರಾನ್ಸ್ಮಿಷನ್ ಐಡೆಂಟಿಫೈ ಮಾಡಬಹುದಾ ಅಂತ. ಅವರು ಯಶಸ್ವಿಯಾಗಿ ರೇಡಿಯೋ ಸಿಗ್ನಲ್ಸ್ ಗಳನ್ನು ಪತ್ತೆ ಹಚ್ಚಿ ಟ್ರಾನ್ಸ್ಮಿಟರ್ ಅನ್ನು ಟ್ರ್ಯಾಂಗುಲೇಟ್ ಮಾಡಿದ್ರು. ಸಿರಿಯನ್ ಸೆಕ್ಯೂರಿಟಿ ಸರ್ವಿಸಸ್ ಸೂಡಾನಿ ಅವರ ನೇತೃತ್ವದಲ್ಲಿ 1965ರ 24 ಜನವರಿರಂದು ಕೋಹೆನ್ ಅವರ ಅಪಾರ್ಟ್ಮೆಂಟ್ ಗೆ ಪ್ರವೇಶಿಸಿ ಮತ್ತು ಇಸ್ರೇಲ್ಗೆ ಟ್ರಾನ್ಸ್ಮಿಟ್ ಮಾಡುವ ಮಧ್ಯದಲ್ಲಿಯೇ ಅವರನ್ನು ಅರೆಸ್ಟ್ ಮಾಡಿದ್ರು. ಅವರ ಯಶಸ್ಸಿನ ಹೊರತಾಗಿಯೂ ಕೊನೆಗೆ ಕೋಹೆನ್ ಅವರ ನಕಲಿ ವ್ಯಕ್ತಿತ್ವವನ್ನು ಪತ್ತೆ ಹಚ್ಚಲಾಯಿತು. ಇದರಲ್ಲಿ ಬಹಳ ಥಿಯರೀಸ್ ಗಳಿವೆ. ಕೋಹೆನ್ ಹೇಗೆ ಎಕ್ಸ್ಪೋಸ್ ಆದ್ರು ಅಂತ. ಮೇ ಬಿ ಅವರ ಕಮ್ಯುನಿಕೇಶನ್ ಮಿಸ್ಟೇಕ್ ಆಗಿರಬಹುದು ಅಥವಾ ಯಾರಾದರೂ ದ್ರೋಹ ಮಾಡಿರಬಹುದು ಅಂತ. 1965ರಲ್ಲಿ ಸಿರಿಯನ್ ಗವರ್ಮೆಂಟ್ ಕೋಹೆನ್ ರನ್ನು ಅರೆಸ್ಟ್ ಮಾಡಿ ಗಲ್ಲು ಶಿಕ್ಷೆ ವಿಧಿಸಿತು. ಅವರ ಅಪಾಯದ ಕರಿಯರ್ಗೆ ದುರಂತ ಅಂತ್ಯವಾಯಿತು. ಎಲಿ ಕೋಹೆನ್ ಇಸ್ರೇಲ್ನಲ್ಲಿ ನ್ಯಾಷನಲ್ ಹೀರೋ ಆಗಿ ನೆನಪಿಸಲಿದ್ದಾರೆ. ಅವರ ಕೆಲಸವನ್ನು ಕರೇಜ್ ಎಂದು ಗುರುತಿಸುತ್ತಾರೆ. ಅವರ ಗುಪ್ತಚರ ಕೆಲಸವು ಇಂದಿಗೂ ಸಿಂಬಲ್ ಆಫ್ ಇಂಟೆಲಿಜೆನ್ಸ್ ಮತ್ತು ಬ್ರೇವರಿ ಇನ್ ಎಸ್ಪೆನಾಜ್ಗೆ ಗುರುತಿಸುತ್ತಾರೆ. ಕೋಹೆನ್ ಅವರ ಕತೆ, ಗುಪ್ತಚರ ಕೆಲಸದ ಕಾಂಪ್ಲೆಕ್ಸಿಟಿ, ಭಾಗವಹಿಸಿರುವ ಅಪಾಯಗಳು ಮತ್ತು ರಾಷ್ಟ್ರೀಯ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಒಬ್ಬ ವ್ಯಕ್ತಿಯು ಹೇಗೆ ಪರಿಣಾಮ ಬೀರಲೆಂಬುದನ್ನು ಪ್ರತಿಬಿಂಬಿಸುತ್ತದೆ.